ಮೇ 3ರಂದು ಕುಷ್ಟಗಿ ಪಟ್ಟಣದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕೋಟಿಲಿಂಗೇಶ್ವರ ಆಶ್ರಮದ ಭೂಮಿ ಪೂಜಾ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ. ಮೇ 3ರಂದು ಕುಷ್ಟಗಿ ಪಟ್ಟಣದ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಸದಾನಂದ ಮಹಾರಾಜರು ಗುರುಗಳ ಸಂಕಲ್ಪದಂತೆ ಸುಕ್ಷೇತ್ರ ಕುಷ್ಟಗಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ 50 ರಸ್ತೆ ಕೆ. ಶರಣಪ್ಪ ವಕೀಲರು ಪೆಟ್ರೋಲ್ ಬಂಕ್ ಹಿಂದೆ ಸಿಪಿ ಪಟ್ಟಣ ಶೆಟ್ಟರ್ ಸಾಮಿಲ್ ಹತ್ತಿರ ನೂತನವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಕೋಟಿಲಿಂಗೇಶ್ವರ ಆಶ್ರಮದ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಮ ಪೂಜ್ಯ ಶ್ರೀ ಸದಾನಂದ ಮಹಾರಾಜರು ಹೇಳಿದರು. ಇಲ್ಲಿನ ಗಜೇಂದ್ರಗಡ ರಸ್ತೆಯ ಕನಕದಾಸ ವೃತ್ತದ ಹಿಂದುಗಡೆ ಶ್ರೀ ದುರ್ಗಾ ಪರಮೇಶ್ವರಿ ಆಶ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂಧ ಅನಾಥರ ವಯೋವೃದ್ಧರ ಶ್ರೇಯೋ ಅಭಿವೃದ್ಧಿಗಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಕೋಟಿಲಿಂಗೇಶ್ವರ ಆಶ್ರಮವನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಈ ಆಶ್ರಮ ಸ್ಥಾಪನೆಗೆ ಹಲವಾರು ಭಕ್ತರು ಭೂದಾನ ಮತ್ತು ಭಕ್ತಿಯಿಂದ ಕಾಣಿಕೆ ಸೇರಿದಂತೆ ಅನೇಕದ ಏಕದಾನಿಗಳು ಮಠಕ್ಕೆ ದಾನವನ್ನು ನೀಡಿದ್ದು, ಈ ಸದ್ಯ ಕೋಟಿಲಿಂಗ ದೇವಸ್ಥಾನ ಆಶ್ರಮ ಸ್ಥಾಪನೆ ಮಾಡಲು ಮುಂದಾಗುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಪ್ರಮುಖ ರಾಜಕೀಯ ಗಣ್ಯ ವ್ಯಕ್ತಿಗಳು, ವಿವಿಧ ಸಂಘ ಸಂಸ್ಥೆಗಳು, ಗಣ್ಯ ವ್ಯಕ್ತಿಗಳು, ರಾಜ್ಯ ಹೊರ ರಾಜ್ಯದಿಂದ ಆಶ್ರಮದ ಭಕ್ತರು, ತಾಲೂಕಿನ ಜನತೆ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರಲಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಟ್ಟಣದ ಜನತೆ ಮತ್ತು ನಮ್ಮ ಕುಷ್ಟಗಿ ತಾಲೂಕಿನ ಜನತೆ ಮತ್ತು ಜಿಲ್ಲೆಯ ಜನತೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂತೋಷ ಸಿ, ಪಟ್ಟಣ ಶೆಟ್ಟರ, ದೊಡ್ಡ ಬಸಪ್ಪ ಎಸ್, ಕಂಪ್ಲಿ, ಫಕೀರಪ್ಪ ಪಟ್ಟಣ ಶೆಟ್ಟರ, ಕರ್ಮಂಡೇಶ ಎಂ, ಚಿಂತಾವಾಡಗಿ, ಚನ್ನಬಸಪ್ಪ ವಿ, ಸುಂಕದ, ಅಹಮದ್ ಎಂ, ಮಂಡಕ್ಕಿ, ನಾರಾಯಣ ಆರ್ ಚೌಧರಿ, ರೇವಣ್ಣ ಕಪ್ಪಯ್ಯ ಎಂ, ಮುತ್ತಿನಮಠ, ಬಸನಗೌಡ ಪಿ, ಪೊಲೀಸ್ ಪಾಟೀಲ, ಶಿವರಾಜ ಸಿ, ಅರಳೇಮಠ, ಗೋವಿಂದ ಬಿ, ಚಿಲ್ಲ, ಅರುಣ ಎಸ್, ನಗೂರ, ಸಿದಗಿ, ಮಲ್ಲಿಕಾರ್ಜುನ ಎಸ್, ನಿಲೋಗಲ್ಲಮಠ, ಆನಂದ ಎಂ, ಮೈತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭೂಮಿ ದಾನ ಅವರು ಕೊಟ್ಟಿದ್ದಾರೆ. ಈ ಕೋಟಿಲಿಂಗ ಪೂಜೆ ಮಾಡಕ್ಕೆ ನಮ್ಮ ಸಂತೋಷನ ಭೂಮಿ ದಾನ ಕೊಟ್ಟಿದ್ದಾರೆ. ಒಳಗ ಗರ್ಭಗುಡಿ ಕೊಡ್ತಾನೆ, ಗಡಿಗೆ ರಾಜಗೊಬ್ಬರ ಬರ್ತಾರೆ. ಅದ್ರದ್ದೇನ್ರ ಒಂದು ವಿನ್ಯಾಸ ಏನ್ರ ಐತನ್ರಿ? ಅದ್ರದ್ದೇನ ವಿನ್ಯಾಸ ಏನ್ರ ಐತನ್ರಿ? ಅದು ದೇವಸ್ಥಾನ ಐತ, ದೇವಸ್ಥಾನದ ವಿನ್ಯಾಸ ಐತ. ಆ ದೇವಸ್ಥಾನ ಮ್ಯಾಪ್ಕೊಂಡು ಮತ್ತಿನ್ನ ಹೊರಗಿನ ರಾಜ್ಯದವರು ಭಕ್ತಾದಿಗಳು ಏನ್ರ ನಿಮ್ಗೆ ಬರ್ತಾ ಇದ್ದಾರೆ ಅಥವಾ ದಾನಿಗಳು? ಹೌದು. ಇದು ಏನಪ್ಪ ಸಂಕಲ್ಪ ಅಂದ್ರೆ, ನಾವು ಅದು ಇದನ್ನ ಮಾಡಿ ಬೆಳೆಸ್ಬೇಕಂತೇನಿಲ್ಲ. ಅನಾಥರಿಗೆ ಎಲ್ಲರಿಗೂ ಎಲ್ಲಿ ಅನಾಥ ಕರ್ಕೊಂಡ್ಬಂದು ಅವರಿಗೆ ಹೊಟ್ಟಿಗೆ ಬಟ್ಟೆ ಅದು ಊಟ ಒಂದು ಹಸಿದಂತ ಹೊಟ್ಟಿಗೆ ಉಣಿಸಿದ್ರೆ ಅದ್ರ ಮೇಲೆ ದೇವ್ರು ಕಾಣಬೇಕನ್ನೋದೊಂದು ನಮ್ದು ಭಾವನಾ ಅದ. ಮತ್ತೆ ವಯಸ್ಸಾದವ್ರಿಗೆ ವೃದ್ಧಾಶ್ರಮ ಮಾಡ್ಬೇಕನ್ನೋದು ನಮ್ದು ವಿಚಾರ ಇಲ್ಲ. ವೃದ್ಧಾಶ್ರಮ ಬಗ್ಗೆ ನಿನ್ನೆ ಹೇಳಿದ್ದೀನಿ. ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ನಿಲ್ಲಿಸಕತ್ತೀವಿ ನಾವು. ಯಾಕಂದ್ರೆ ಬಟ್ಟೆ ಕೊಡ್ಬೋದು, ಊಟ ಕೊಡ್ಬೋದು, ಮೊಮ್ಮಕ್ಕಳ ಪ್ರೀತಿ ಕೊಡಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ವೃದ್ಧಾಶ್ರಮಕ್ಕೆ ಏನು ಹೋಗ್ತಾ ಇದ್ದಾರೆ ಕಳ್ಸಕತ್ತಾರಲ್ಲ, ನಮ್ಮ ಭಕ್ತಗಳಿಗೆ ತಂದೆ ತಾಯಿನ ದೇವ್ರ ಅಂತ ತಿಳ್ಕೊರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ, ನಿಮ್ಮನ್ನು ಬೆಳೆಸಿದಾರ ಅಂತವ್ರನ್ನ ನಿಮ್ಮ ಜೊತೆಗೆ ಇಟ್ಕೊಂಡು ಜೀವನ ಮಾಡಿ ಅಂತ ನಾವು ಹೇಳಿದ್ವಿ. ಆಶ್ರಮದ ಕೋಟಿಲಿಂಗ ಸ್ಥಾಪನಾ ಕಾರ್ಯ ನಮ್ಮನ ಆಶೀರ್ವಾದದಿಂದ ಮತ್ತು ನನ್ನ ಗುರುವಿನ ಅನುಗ್ರಹದಿಂದ ಬಹಳ ವರ್ಷದಿಂದ ಮಾಡಿದಂತ ಒಂದು ಸಂಕಲ್ಪ ಈಗ ಕಾರ್ಯರೂಪಕ್ಕೆ ಬರಕತ್ತೈತೆ. ಇದೇ ತಿಂಗಳು 3ನೇ ತಾರೀಕು ಮಂಗಳವಾರ ಅಷ್ಟಮಿ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಗಣಹೋಮ ನಡೀತದೆ. ಆಮೇಲೆ ಭೂಮಿ ಪೂಜೆ, ಅಡಿಗಲ್ ಸಮಾರಂಭ, ಮತ್ತೆ ತಾಲೂಕಿನ ಎಲ್ಲಾ ಕಡೆಯಿಂದ ಶ್ರೀಗಳು ಬರ್ತಾ ಇದ್ದಾರೆ, ಮತ್ತೆ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ಲೋಕಾರ್ಪಣೆ ಮಾಡಿ ಜಗತ್ತ ಕಲ್ಯಾಣಕ್ಕೋಸ್ಕರ ಈ ಕೋಟಿಲಿಂಗಗಳನ್ನು ಸ್ಥಾಪನೆ ಮಾಡಕತ್ತೀವಿ. ಈ ಕೋಟಿಲಿಂಗಗಳು ಯಾವ ರೀತಿಯಪ್ಪ ಅಂದ್ರೆ, ಪ್ರತಿಯೊಂದು ಲಿಂಗು ನರ್ಮದಾ ಲಿಂಗವನ್ನು ಸ್ಥಾಪನೆ ಮಾಡಕತ್ತೀವಿ.
ಮತ್ತೆ 16 ಫೀಟ್ ವೀರಭದ್ರ ಸ್ವಾಮಿ ಅನ್ನೋ ಒಂದು ಸ್ಥಾಪನೆ ಮಾಡಕತ್ತಿದ್ದೀವಿ. 16 ಫೀಟ್ ವೀರಭದ್ರ ಸ್ವಾಮಿ ಮತ್ತೆ ಈಶ್ವರಲಿಂಗು ಒಂದು 8 ಫೀಟ್ ಈಗಾಗಲೇ ತಂದಿದ್ದೀವಿ. ಅಮ್ಮನವರ ಮೂರ್ತಿ ಒಂದು 8 ಫೀಟ್ ಈಗ ತಂದಿಟ್ಟಿದ್ದೀವಿ. ಮತ್ತೆ ಇದೆಲ್ಲ ಕಂಪ್ಲೀಟ್ ಶಿಲೆ ಒಳಗೆ ಮಾಡ್ಬೇಕಂತೇಳಿ ಎಲ್ಲ ಭಕ್ತರು ನಮ್ಗೆ ಸಹಕಾರ ಮಾಡಕತ್ತಾರೆ. ಇದು ನಮ್ದೊಂದೇ ಕೆಲಸ ಅಲ್ಲ, ಈ ಮಠದ ಸಕಲ ಭಕ್ತರು ನಿತ್ಯ ಅದು ಸೇವೆ ಮಾಡ್ತೀವಿ ಅಂತ ಎಲ್ಲರೂ ಸಂಕಲ್ಪ ಮಾಡ್ಯಾರ. ಎಲ್ಲ ಡಿಸ್ಟಿಕ್ನಿಂದ ಎಲ್ಲ ತಾಲೂಕಿನಿಂದ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಅಮ್ಮನ ಬೇಡ್ಕೊಂಡಿದ್ವಿ. ಅಮ್ಮನವರ ಆಶೀರ್ವಾದ ಅದ, ನನ್ನ ಗುರುವಿನ ಆಶೀರ್ವಾದ ಅದ. ಇದು ಸಂಪೂರ್ಣವಾಗಿ ಒಂದು 5 ವರ್ಷದ ದೇವಸ್ಥಾನ ಮುಗಿಯೋದು 5 ವರ್ಷ ಅಂತೇಳಿ ನಾವು ಎಲ್ಲ ಸಂಕಲ್ಪ ಮಾಡಿದ್ದೀವಿ. 5 ವರ್ಷ ಅಂತ ಅನ್ಕೊಂಡಿದ್ದೀವಿ, ಅದಕ್ಕಿಂತ ಜಲ್ದಿನೇ ಮುಗಿತದ. ಎಲ್ಲ ಈ ಜಗತ್ತಿಗೆ ಒಳ್ಳೇದಾಗಲಿ. ಕುಷ್ಟಗಿ ಅನ್ನೋದು ಒಂದು ಸುಕ್ಷೇತ್ರವಾಗಿ, ಕುಷ್ಟಗಿ ಒಳಗ ಕೋಟಿಲಿಂಗದ ಒಂದು ಸುಕ್ಷೇತ್ರವಾಗಿ ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತೇಳಿ ನಾವು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ